ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದರ ಏರಿಕೆ ಆಗುತ್ತೆ ಅಂತ ಗೊತ್ತಿತ್ತು, ಆದರೆ ಇದೀಗ ಆ ಮಾತು ಸತ್ಯ ಆಗಿದೆ. ನಮ್ಮ ಮೆಟ್ರೋ ಬೆಂಗಳೂರಿಗರ ಜೀವನಾಡಿಗಳಲ್ಲಿ ಒಂದು. ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಜನ ಮೆಟ್ರೋ ಹತ್ತುತ್ತಾರೆ. ಆದರೆ ಇದೀಗ ಮೆಟ್ರೋನೇ ಜನರಿಗೆ ಕಿರಿಕಿರಿ ಆಗಿದೆ. ನಮ್ಮ ಮೆಟ್ರೋ ದರ ಏರಿಕೆಗೆ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿರುವಂಥದ್ದು. ಫೆಬ್ರವರಿ 9ನೇ ತಾರೀಕಿನಿಂದ ಮೆಟ್ರೋ ದರ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಆದರೆ ಜನ ಎಲ್ಲಿ ಚೀತು ಅಂತ ಉಗಿತಾರೋ ಅಂತ ಹೇಳಿ ಸರ್ಕಾರ ಈ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ನಾವಲ್ಲ, ಜನರಿಗೆ ಗೂಬೆಯನ್ನು ಕೂರಿಸುವಂತಹ ಕೆಲಸವನ್ನ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಅಯ್ಯಯ್ಯೋ, ಇನ್ಮುಂದೆ ಮೆಟ್ರೋ ಹತ್ತಂಗಿಲ್ಲ. ಫೆಬ್ರವರಿ 9ರಿಂದ ಟಿಕೆಟ್ ದರ ಏರಿಕೆ. ಬೆಂಗಳೂರಿಗರ ಜೀವನಾಡಿ ಅಂತಾನೆ ಪ್ರಖ್ಯಾತಿ ಆಗಿರುವಂತಹ ನಮ್ಮ ಮೆಟ್ರೋ ಮತ್ತೆ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ. ಈಗಾಗಲೇ ಬೆಲೆ ಏರಿಕೆ ಸುಳಿಯಲ್ಲಿ ಬೆಂಗಳೂರಿಗರು ಸಿಲುಕಿ ನಡುತ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದು ಕಾಫಿ ಟೀ ಕುಡಿಯೋಣ ಅಂತ ಹೇಳಿದ್ರೆ ಹಾಲಿನ ದರ ಏರಿಕೆ, ಊಟಕ್ಕೆ ತರಕಾರಿ ತರೋಣ ಅಂತ ಹೇಳಿದ್ರೆ ಕೈ ಸುಡುತ್ತೆ. ಇತ್ತ ಮದ್ಯದ ಬೆಲೆಯೂ ಕೂಡ ಹೆಚ್ಚಳ ಆಗಿದೆ. ದುಬಾರಿ ದುನಿಯಾದಲ್ಲಿ ಸಿಲುಕಿರುವಂತ ಇಂಥ ಹೊತ್ತಲ್ಲೇ ನಮ್ಮ ಮೆಟ್ರೋ ಇದೀಗ ಸಾಮಾನ್ಯ ಜನರ ಗಾಯದ ಮೇಲೆ ಬರೆ ಎಳೆದಂತೆ ಆಗಿದೆ. ಹೌದು, ಕಳೆದ ವರ್ಷವಷ್ಟೇ ಭಾರಿ ಪ್ರಮಾಣದಲ್ಲಿ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದ್ದ BMRCL ಇದೀಗ ಮತ್ತೆ ಸದ್ದಿಲ್ಲದೆ ದರ ಏರಿಕೆಗೆ ಅಸ್ತು ಹೊಂದಿದೆ. ಇದಕ್ಕೆ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನುವಂಥದ್ದು ನರಕ ಇದ್ದಂತೆ. ಹೀಗಾಗಿ ಬೆಂಗಳೂರಿಗರು ಟ್ರಾಫಿಕ್ ಜಂಜಾಟದಿಂದ ದೂರ ಇರೋದಕ್ಕೆ, ಹಾಗೆ ತಾವು ಅಂದುಕೊಂಡ ಕಡೆ ಹೋಗೋದಕ್ಕೆ ಮೆಟ್ರೋವನ್ನೇ ನಂಬಿಕೊಂಡಿದ್ದಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಮೆಟ್ರೋ ದರ ಗಾಳಿಪಟದ ರೀತಿ ಏರ್ತಾನೆ ಇದೆ. ಕಳೆದ ವರ್ಷ ದರ ಏರಿಸಿ ಜನಾಕ್ರೋಶಕ್ಕೆ ತುತ್ತಾಗಿದ್ದ ನಮ್ಮ ಮೆಟ್ರೋ ಇದೀಗ ಮತ್ತೆ ಶೇಕಡ 5ರಷ್ಟು ದರ ಏರಿಕೆಯನ್ನ ಮಾಡಿದೆ. ಕನಿಷ್ಠ ₹1 ₹5ವರೆಗೆ ಏರಿಕೆ ಆಗಲಿದ್ದು, ನೂತನ ದರ ಫೆಬ್ರವರಿ 9ರಿಂದ ಜಾರಿ ಆಗ್ತಾ ಇದೆ. ನಿರ್ವಹಣೆ, ಸಿಬ್ಬಂದಿಗಳ ವೆಚ್ಚ ನಿಭಾಯಿಸುವಿಕೆ ದರ ಏರಿಕೆ ಮಾಡಿದ್ದಾಗಿ BMRCL ಅಧಿಕಾರಿಗಳು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಟಿಕೆಟ್ ಪ್ರಯಾಣದ ಜೊತೆಗೆ ಪ್ರವಾಸಿ ಕಾರ್ಡ್, ರೂಪ್ ಟಿಕೆಟ್, ಪಾಸ್ ದರವೂ ಕೂಡ ಏರಿಕೆ ಆಗಲಿದೆ. ದರ ನಿರಂತರವಾಗಿ ಹೆಚ್ಚು ಮಾಡ್ತಾ ಇದ್ರೆ ನಾವು ಓಡಾಡೋದು ಹೇಗೆ ಅಂತ ಹೇಳಿ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೇಂದ್ರದ ಅಂಗಳ ತಲುಪಿದ ದರ ಏರಿಕೆ ಸಮರ. ನಮ್ಮ ಮೆಟ್ರೋ ಟಿಕೆಟ್ ದರ ವಿಚಾರವಾಗಿ ರಾಜಕೀಯ ಜಟಾಪಟಿ ಶುರುವಾಗಿದೆ. ಬಿಜೆಪಿಯವರು ರಾಜ್ಯ ಸರ್ಕಾರವೇ ಕಾರಣ ಅಂತ ಹೇಳ್ತಿದ್ರೆ, ಕಾಂಗ್ರೆಸ್ ನಾಯಕರು ಕೇಂದ್ರದತ್ತ ಬೊಟ್ಟು ಮಾಡ್ತಿದ್ದಾರೆ. ಈ ದರ ಸಮರ ಈಗ ಕೇಂದ್ರದ ಅಂಗಳ ತಲುಪಿದೆ. ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಭೇಟಿಯಾದಂತಹ ಸಂಸದ ತೇಜಸ್ವಿ ಸೂರ್ಯ ದರ ನಿಗದಿ ಸಮಿತಿ ಬದಲಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ತಾಕೀತಿನ ಮೇಲೆ ದರ ಏರಿಕೆ ಆಗ್ತಿದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದ ಟೀಮ್ ಕೂಡ ದರ ಏರಿಕೆ ಸಮಿತಿಯಲ್ಲಿ ಇರುತ್ತೆ. ಕೇಂದ್ರದವರೇ ದರ ಏರಿಕೆ ಮಾಡೋದು ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಬೆಂಗಳೂರಿಗರ ಲೈಫ್ ಲೈನ್ ಅಂತಾನೆ ಕರೆಸಿಕೊಳ್ಳುವಂತಹ ನಮ್ಮ ಮೆಟ್ರೋ ನಿಜಕ್ಕೂ ಕೂಡ ಯಾಕೆ ಇಷ್ಟೊಂದು ದುಬಾರಿ? ದೆಹಲಿ, ಮುಂಬೈ, ಕೋಲ್ಕತ್ತಾಗೆ ಹೋಲಿಕೆ ಮಾಡಿದ್ರೆ ನಾವ್ಯಾಕೆ ಡಬಲ್ ಹಣವನ್ನ ಕೊಡ್ತಾ ಇದ್ದೇವೆ? ನೋಡೋಣ. ಬೆಂಗಳೂರಿನ ನಮ್ಮ ಮೆಟ್ರೋ ದೇಶದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ ಅನ್ನುವಂತಹ ಹಣೆಪಟ್ಟಿ ಹೊತ್ಕೊಂಡಿದೆ. ಬೆಂಗಳೂರಿನ ದರ ಏರಿಕೆಯು ದೇಶದ ಇತರೆ ಮೆಟ್ರೋ ರೈಲು ನಿಗಮಗಳಿಗೆ ಹೋಲಿಕೆ ಮಾಡಿದ್ರೆ ಸಾಕಷ್ಟು ದುಬಾರಿಯಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಉದ್ದದ 394 ಕಿಲೋಮೀಟರ್ ಮೆಟ್ರೋ ಜಾಲ ಹೊಂದಿರುವಂತಹ ದೆಹಲಿಯಲ್ಲಿ ಮೆಟ್ರೋ ಗರಿಷ್ಠ ಪ್ರಮಾಣ ದರವನ್ನ 2025 ಆಗಸ್ಟ್ ತಿಂಗಳಿನಲ್ಲಿ ₹64ಗೆ ಹೆಚ್ಚಳ ಮಾಡಲಾಗಿತ್ತು. ಮುಂಬೈನಲ್ಲಿ 60ಕ್ಕೂ ಹೆಚ್ಚು ಕಿಲೋಮೀಟರ್ ಮೆಟ್ರೋ ಮಾರ್ಗ ಇದ್ದು 42 ಕಿಲೋಮೀಟರ್ ನಂತರದ ಪ್ರಯಾಣಕ್ಕೆ ಗರಿಷ್ಠ ಪ್ರಮಾಣದ ₹80ಗಳಷ್ಟಿತ್ತು. ದೇಶದಲ್ಲೇ ಎರಡನೇ ಅತಿ ಹೆಚ್ಚು ಉದ್ದದ ಮಾರ್ಗ ಹೊಂದಿರುವಂತಹ ಬೆಂಗಳೂರಿನಲ್ಲಿ ಗರಿಷ್ಠ ಪ್ರಯಾಣ ದರ ಶತಕದ ಸಮೀಪ ಬಂದಿರುವಂತದ್ದು ಪ್ರಯಾಣಿಕರಿಗೆ ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ. ರಾಜ್ಯ ಸರ್ಕಾರವೇ ಮೆಟ್ರೋ ದರ ಏರಿಕೆ ಮಾಡಿದೆ ಅಂತ ಹೇಳಿ ಬಿಜೆಪಿಗರ ಆಕ್ರೋಶ. ಆದರೆ ಸಮಿತಿಯ ನಿರ್ಧಾರದಂತೆ ದರ ಏರಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ವಾದ. ಹೀಗೆ ಪ್ರತಿ ಬಾರಿಯೂ ಕೂಡ ಮೆಟ್ರೋ ಪ್ರಯಾಣ ದರ ಏರಿಕೆಯಾದಾಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಈ ಜಟಾಪಟಿ ನಡೀತಾನೆ ಇರುತ್ತೆ. ಈ ಕೆಸರೆ ರಚಾಟದಲ್ಲಿ ನಲಗಿ ಹೋಗ್ತಾ ಇರುವಂತದ್ದು ಮಾತ್ರ ಪ್ರಯಾಣಿಕರು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.